ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಬೆಳಗಿನ ತಿಂಡಿಗೆ ಏನು ತಿಂಡಿ ಮಾಡೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇಲ್ಲಿದೆ ನೋಡಿ, ಟೊಮೆಟೊ ಹಣ್ಣಿನ ರುಚಿಯಾದ ದೋಸೆ ರೆಸಿಪಿ. ಈ ದೋಸೆ ತಿನ್ನೋದಕ್ಕೆ ಯಾವುದೇ ಚಟ್ನಿ ಕೂಡ ಬೇಕಾಗಿಲ್ಲ, ಹಾಗೇನೆ ತಿನ್ಬೋದು. ತುಂಬಾನೇ ರುಚಿಯಾಗಿರುವಂತಹ ಈ ದೋಸೆಯನ್ನ ಮಾಡುವ ವಿಧಾನ ಕೂಡ ತುಂಬಾನೇ ಈಸಿಯಾಗಿದೆ. ಬನ್ನಿ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ 2 ಟೊಮೆಟೊ ಹಣ್ಣು ತಗೊಂಡು ಅದರ ತೊಟ್ಟಿನ ಭಾಗ ಈ ರೀತಿ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕೊಳ್ಳಿ. ಇದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸಿ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಸುಮಾರು 5 ನಿಮಿಷ ಈ ಟೊಮೆಟೊಗಳನ್ನು ಬೇಯಿಸ್ಕೊಳ್ಳಿ. ಇದರಲ್ಲಿ ಸುಮಾರು 1 ಕಪ್ನಷ್ಟು ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು 2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿಟ್ಕೊಂಡಿದ್ದೇನೆ. ನಂತರ ಈ ಅಕ್ಕಿಯ ನೀರನ್ನು ಬಸಿದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಆಮೇಲೆ ನಾವು ಬೇಯಲು ಇಟ್ಟಿರುವಂತಹ ಟೊಮೆಟೊ ಬೆಂದಿದೆ. ಈಗ ಇದನ್ನು 4 ಭಾಗವಾಗಿ ಕಟ್ ಮಾಡಿಬಿಟ್ಟು ಈ ಅಕ್ಕಿ ಜೊತೆನೆ ಸೇರಿಸ್ಕೊಳ್ಳಿ. ಇದರ ಸಿಪ್ಪೆಯನ್ನು ತೆಗೆಯುವ ಅಗತ್ಯವಿಲ್ಲ, ಹಾಗೇನೆ ಹಾಕಬಹುದು. ನಿಮಗೆ ಸಿಪ್ಪೆ ಬೇಡ ಅಂತಿದ್ರೆ ತೆಗೆದು ಕೂಡ ಹಾಕೋಬಹುದು. ನಂತರ ಇದಕ್ಕೆ ಒಂದು ಸಣ್ಣ ಕಪ್ನಲ್ಲಿ 1 ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಳಿ. ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ಸೇರಿಸ್ಕೊಳ್ಳಿ. ಇದು ರುಚಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಕಿದಾಗ. 1 ಈರುಳ್ಳಿಯನ್ನು 4 ಭಾಗವಾಗಿ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ಳಿ. ನಂತರ 2 ಒಣಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ. ಇದರ ಬದಲು ನೀವು ಹಸಿಮೆಣಸಿನಕಾಯಿಯನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಅಥವಾ ಸುಮಾರು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸಿ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು. ಅಂದರೆ ಚಿರೋಟಿ ರವೆಯ ಹದಕ್ಕೆ ಇದನ್ನು ರುಬ್ಕೊಳ್ಬೇಕು. ಅಕ್ಕಿ ರುಬ್ಬಿಕೊಂಡಿದ್ದಾಗಿದೆ. ಈ ರೀತಿ ತರಿತರಿಯಾಗಿ ರುಬ್ಬಿದ್ದೀನಿ ನೋಡಿ. ಕೈಯಲ್ಲಿ ನಿಮಗೆ ಈ ರೀತಿ ಮಾಡಿದ್ರೆ ಗೊತ್ತಾಗುತ್ತೆ ತರಿತರಿಯಾಗಿದೆ. ಚಿರೋಟಿ ರವೆಯ ಹದಕ್ಕೆ ಇದು ಇದೆ. ಈ ರೀತಿ ರವೆಯಾಗಿ ರುಬ್ಕೊಂಡ್ರೆ ನಮಗೆ ಒಂದು ರವೆ ದೋಸೆ ಇದೆಯಲ್ವಾ, ಆ ರೀತಿ ಗರಿಗರಿಯಾಗಿ ಬರುತ್ತೆ. ಇದನ್ನೀಗ ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ನಂತರ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಇದನ್ನ ನಾವೀಗ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು. ಆದರೆ ತೆಳ್ಳಗೆ ಮಾಡೋದಕ್ಕಿಂತ ಮುಂಚೆ, ಅಂದರೆ ನೀರನ್ನು ಸೇರಿಸೋದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ಒಂದ್ಸರ್ತಿ ಕಲಿಸ್ಬೇಕು. ಆವಾಗ ನಮಗೆ ನೀರು ಎಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ. ಈಗ ಸ್ವಲ್ಪವೇ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ನೀರಿನ ಹದ ಇದು ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಇರಬೇಕು. ಯಾಕೆಂದ್ರೆ ನಾವು ತರಿತರಿಯಾಗಿ ರುಬ್ಬಿದೀವಲ್ವಾ, ಆ ಕಾರಣದಿಂದ ಇದು ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಇರಬೇಕು. ಅಕಸ್ಮಾತ್ ಸ್ವಲ್ಪ ದಪ್ಪ ಆದರೆ ನೀವು ದೋಸೆ ಹಾಕುವಾಗ ನೋಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಿಟ್ಟಿನ ಹದ ನೋಡಿ ಈ ರೀತಿ ಇದೆ. ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಇದೆ. ಈಗ ದೋಸೆ ನಾನು 2 ತವದಲ್ಲಿ ಕೂಡ ಹಾಕಿ ತೋರಿಸ್ತೀನಿ. ನಾನ್ ಸ್ಟಿಕ್ ಮತ್ತೆ ಕಬ್ಬಿಣದ ತವದಲ್ಲಿ, ಎರಡರಲ್ಲೂ ಕೂಡ ತುಂಬಾನೇ ಗರಿಗರಿಯಾಗಿ ಬರುತ್ತೆ. ಫಸ್ಟ್ ನಾನು ನಾನ್ ಸ್ಟಿಕ್ ತವಾದಲ್ಲಿ ಮಾಡೋದನ್ನ ತೋರಿಸ್ತೀನಿ. ನಾನ್ ಸ್ಟಿಕ್ ಅಂದ್ರೆ ನಾನಿಲ್ಲಿ ಪ್ಯಾನ್ ಇಟ್ಟಿದ್ದೀನಿ. ನಿಮ್ಮ ಹತ್ರ ದೋಸೆ ತವ ಇದ್ರೆ ಅದನ್ನು ಕೂಡ ನೀವು ಬಳಸಬಹುದು. ತವ ಸ್ವಲ್ಪ ಮೀಡಿಯಂ ಹೀಟ್ ಆಗಿರಬೇಕು. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ. ದೋಸೆ ಹಿಟ್ಟನ್ನು ಹಾಕೊಳ್ಳುವಾಗ ರವೆ ದೋಸೆ ಮಾಡುವ ತರನೇ ಈ ರೀತಿ ದೋಸೆಯನ್ನ ಹಾಕೊಳ್ಬೇಕು. ದೋಸೆ ಹಿಟ್ಟು ಸ್ವಲ್ಪ ದಪ್ಪ ಇದೆ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನ ತೆಳ್ಳಗೆ ಮಾಡ್ಕೊಳ್ಬೇಕು. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ದೋಸೆ ಗರಿ ಆಗಿ ಬರಲಿ ಅಂತ. ನಂತರ ಮೀಡಿಯಂ ಉರಿನಲ್ಲಿ ಮುಚ್ಚಳ ಮುಚ್ಚಿ ಅರ್ಧ ನಿಮಿಷ ಫಸ್ಟ್ ಬೇಯಿಸ್ಕೊಳ್ಬೇಕು. ಈಗ ಮುಚ್ಚಳ ತೆಗಿತಾ ಇದ್ದೀನಿ. ದೋಸೆ ನೋಡಿ ಈ ರೀತಿ ಬೆಂದಿದೆ. ಈಗ ಇದು ಒಂದು ಸ್ವಲ್ಪ ಗರಿ ಆಗ್ಬೇಕಲ್ವಾ, ಅದಕ್ಕೆ ಓಪನ್ ಆಗಿನೇ ಇದನ್ನ ಬೇಯಿಸ್ಕೊಳ್ಬೇಕು. ಮುಚ್ಚಳ ಇಡಬೇಡಿ, ಹಾಗೇನೆ ಬೇಯಿಸ್ಕೊಳ್ಳಿ. ಮೇಲ್ಗಡೆ ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಸವರಬಹುದು. ಇನ್ನೊಂದು ಅರ್ಧ ನಿಮಿಷದಲ್ಲಿ ಇದು ತುಂಬಾ ಚೆನ್ನಾಗಿ ಗರಿ ಆಗಿ ಬರುತ್ತೆ. ದೋಸೆ ರೆಡಿ ಆಗಿದೆ. ಹಾಗೇನೆ ಎಷ್ಟು ಚೆನ್ನಾಗಿ ಗರಿ ಬಂದಿದೆ ನೋಡಿ. ಇದನ್ನ ಈ ರೀತಿ ಕೈಯಲ್ಲೇ ನಾವು ತೆಗಿಬಹುದು. ನೋಡಿ ಎಷ್ಟು ಸೂಪರ್ ಆಗಿ ಕಲರ್ಫುಲ್ ಆಗಿ ಬಂದಿದೆಯಲ್ವಾ. ಈಗ ನಾನು ಕಬ್ಬಿಣದ ಕಾವಲಿಯಲ್ಲಿ ಮಾಡೋದನ್ನ ತೋರಿಸ್ತೀನಿ. ಕಬ್ಬಿಣದ ಕಾವಲಿ ಒಲೆ ಮೇಲೆ ಇಟ್ಟಿದ್ದೀನಿ. ಚೆನ್ನಾಗಿ ಬಿಸಿ ಆಗಿದೆ ಕೂಡ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ನಂತರ ರವೆ ದೋಸೆ ತರನೇ ಇದನ್ನು ಕೂಡ ಹಾಕೊಳ್ಬೇಕು. ಮತ್ತೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈಗ ಮುಚ್ಚಳ ಮುಚ್ಚಿ ಇದನ್ನು ಕೂಡ ಅರ್ಧ ನಿಮಿಷ ಬೇಯಿಸ್ಕೊಳ್ಳಿ.
ನಂತರ ಮುಚ್ಚಳ ತೆಗೆದು ಅರ್ಧ ನಿಮಿಷ ಆದ್ಮೇಲೆ ಮುಚ್ಚಳ ತೆಗೆದಿದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಈ ತರ ಮಾಡಿದ್ರೆ ರೋಸ್ಟ್ ಆಗಿ ಬರುತ್ತೆ. ಈಗ ಓಪನ್ ಆಗಿನೇ ಇದನ್ನ ಅರ್ಧ ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಅಥವಾ ನಿಮ್ಗೆ ಗರಿ ಗರಿ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಷ್ಟು. ನೋಡ್ಬೋದು ನೀವಿಲ್ಲಿ ತುಂಬಾ ಚೆನ್ನಾಗಿ ಗರಿ ಗರಿ ಆಗಿ ಬಂದಿದೆ. ಈ ರೀತಿ ನೋಡಿ, ಸ್ವಲ್ಪನೂ ಅಂಟೋದಿಲ್ಲ. ಕಬ್ಬಿಣದ ಕಾವಲಿ ಆದ್ರೂ ತುಂಬಾ ಹಾಗೇನೆ ಇದು ತೆಗಿಯೋದಕ್ಕೆ ಬರುತ್ತೆ ನೋಡಿ, ಈಸಿಯಾಗಿ ಬರುತ್ತೆ, ಸ್ವಲ್ಪನೂ ಅಂಟೋದಿಲ್ಲ. ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಹೇಗೆ ಬಂದಿದೆ ಗರಿ ಗರಿ ಆಗಿ, ಅದೇ ತರ ಇದ್ರಲ್ಲೂ ಕೂಡ ಬಂದಿದೆ. ಮತ್ತೆ ಕಬ್ಬಿಣದ ಕಾವಲಿಯಲ್ಲಿ ನಾನ್ ಸ್ಟಿಕ್ಗಿಂತ ನಿಮ್ಗೆ ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ನೀವು ಈ ದೋಸೆನ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾನೇ ಸೂಪರ್ ಆಗಿರುವಂತಹ ಒಂದು ಟೊಮೆಟೊ ಹಣ್ಣಿನ ದೋಸೆ. ಬೇಗ ಕೂಡ ಮಾಡ್ಕೊಳ್ಬಹುದು. 2 ಗಂಟೆ ಅಕ್ಕಿಯನ್ನ ನೀರಿನಲ್ಲಿ ನೆನೆಸಿದ್ರೆ ಸಾಕು, ತುಂಬಾ ಬೇಗ ಕೂಡ ಮಾಡ್ಕೊಳ್ಬಹುದು. ರುಚಿ ರುಚಿಯಾದ ಈ ದೋಸೆಗೆ ಯಾವುದೇ ಚಟ್ನಿ ಕೂಡ ಬೇಡ, ಯಾವುದೇ ಸೈಡ್ ಡಿಶ್ ಬೇಡ, ಹಾಗೇನೆ ಕೂಡ ತಿನ್ಬಹುದು. ಒಳ್ಳೆ ಒಂದು ಕೊತ್ತಂಬರಿ ಬೀಜದ ಅರೋಮಾ ಕೂಡ ಇದೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಮ್ಮ ಚಾನೆಲ್ನಲ್ಲಿ ಅನೇಕ ರೀತಿಯ ದೋಸೆ ರೆಸಿಪಿಗಳು ಕೂಡ ಇದೆ, ಅದನ್ನು ಕೂಡ ನೋಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.